ಸರ್ ಈಗ ಹೇಳಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 14 ನಿವೇಶನಗಳ ಬಗ್ಗೆ ಪಾರ್ವತಿ ಅವರು ಪತ್ರವನ್ನು ಬರೆದಿದ್ರು. ಅದು ತಮ್ಮ ಕೈ ಸೇರಿದೆಯಾ, ಹೇಗೆ ಸೇರಿದೆ? ಹೌದು, ನನ್ನ ಕೈ ಸೇರಿದೆ. ಶ್ರೀಮತಿ ಪಾರ್ವತಿ ಅವರ ಪುತ್ರರು ಆದಂಥ MLC ಆದಂಥ ಯತೀಂದ್ರ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಪತ್ರ ಕೊಟ್ಟು ಹೋಗಿದ್ದಾರೆ. ಆ ಪತ್ರನ ಕನ್ಸಿಡರ್ ಮಾಡಿಬಿಟ್ಟು ಏನು ನೆಕ್ಸ್ಟ್ ಆ್ಯಕ್ಷನ್ ತೊಗೊಬೇಕು ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆ್ಯಕ್ಷನ್ ತೊಗೊಳ್ತೀವಿ. ಈಗ ಆ ಸಹಿತ ವಾಪಸ್ ಬರುತ್ತೆ ಅದನ್ನು ನೋಡಬೇಕು. ನಾನೆಲ್ಲ ಈಗ ಹೋಗ್ಬಿಟ್ಟು ಪ್ರೊಸೀಜರ್ ಚೆಕ್ ಮಾಡ್ಕೊಳ್ತಿದ್ದೀನಿ. ಬೆಳಿಗ್ಗೆಯಿಂದ ದಸರಾ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದೆ, ಅದಕ್ಕೆ ವಿಸಿಟ್ ಮಾಡ್ತಾಯಿದ್ದೆ. ಪತ್ರ ಕೊಟ್ಟೋಗಿದ್ದಾರೆ, ಈಗೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ. ಪ್ರೊಸೀಜರ್ ಹೇಗೆ ಸರ್ ಅಂತ ಅದೇ ನಾನು ನೋಡ್ಕೊಬೇಕು, ಈಗ ಹೋಗಿ ಚೆಕ್ ಮಾಡ್ಕೊಬೇಕು. 3 ಪುಟಗಳ ಪತ್ರಗಳಿತ್ತು, ಒಂದು ಮನವಿ ಪತ್ರ, ಇನ್ನೊಂದಷ್ಟು 2 ಪುಟ. ತಮಗೆ ಸಿಕ್ಕಿರೋದು ಒಂದೇ. ನಮಗೆ ಮನವಿ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರೆ, 1 ಪೇಜ್ ಪತ್ರ ಅಷ್ಟೇ, ಬೇರೆ ವಿಚಾರ. ಕಾರಣವನ್ನು ಏನು ಮೆನ್ಷನ್ ಮಾಡಿದ್ದಾರೆ? ಇಲ್ಲ, ಕಾರಣ ಏನು ಕೊಟ್ಟಿಲ್ಲ. ನಮ್ಮದು ನಿನ್ನೆ ಕೊಟ್ಟಿದ್ರಲ್ಲ, ನೀವೇ ನೋಡಿದ್ದೀರಲ್ಲ, ಅದೇ ನಮಗೆ ವಾಪಸ್ ತಗೊಳ್ಳಿ ಅಂತ, ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀವಿ, ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಈಗ ಕೇಸ್ಗಳು ನಡೀತಾ ಇರೋ ಕಾರಣಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ವಾಪಸ್ ಅದಕ್ಕೆ ಏನು ಸಂಬಂಧ ಇದೆಯಾ ಏನೂ ಇಲ್ಲ ಅಂತ ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಪ್ರೊಸೀಜರ್ ಏನಿದೆ ಅದು ನೋಡಿಕೊಂಡು ಇದು ಮಾಡ್ಕೊಂಡು. ನೀವು ಅದಕ್ಕೆ ಎಷ್ಟು ದಿನದೊಳಗೆ ಅದೇನು ಟೈಮ್ ಲೈನ್ ಏನಿಲ್ಲ. ಐ ಕ್ಯಾನ್ ಟೇಕ್ ಡಿಸಿಷನ್ ಎನಿ ಟೈಮ್, ಬಟ್ ಪ್ರಾಪರ್ ಆಗಿ ಏನಿದೆ ಅಕಾರ್ಡಿಂಗ್ ಟು ಲಾ ಆ ಥರ ಡಿಸಿಷನ್ ತೊಗೊಂಡು. ತಮ್ಮ ಅನುಭವದಲ್ಲಿ ತಾವು ಕರ್ತವ್ಯ ನಿರ್ವಹಿಸಿದಂಥ ಈ ರೀತಿಯಂಥ ಪ್ರಕರಣಗಳ ಹಿಂದೆ ಯಾವಾಗಲೂ ನಾನು ಈಗ ಬಂದೆ ಇಲ್ಲಿಗೆ 2 months ಆಯಿತು. ಈ ಥರ ನಾನು ಕಮಿಷನರ್ ಎಲ್ಲೂ ಆಗಿರಲಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಆಗಿದೆ. ಟ್ರೈನಿಂಗ್ ಸಂದರ್ಭ, ತರಬೇತಿ ಸಂದರ್ಭಗಳಲ್ಲಿ ಈ ಥರದ್ದು ನಾನು ಯಾವತ್ತೂ ನೋಡಿಲ್ಲ. ಯಾವತ್ತೂ ಏನಿದೆ ಆ್ಯಕ್ಟ್ ಪ್ರಕಾರ, ಪ್ರಾವಿಷನ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಇದು ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು. ಈಗ ಇಲ್ಲ, ಅವರ ಪುತ್ರರು ಬಂದು ಕೊಟ್ಟೋಗಿದ್ದಾರೆ. ಹೌದು, ಮತ್ತೆ ಲೆಟರ್ ಅದೇ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರ ಕರೆಸಿ ಸೈನ್ ಹಾಕ್ಸ್ಕೊಳ್ಳೋದು ಆ ಥರದಲ್ಲಿ ನಡೀತಾ ಹೇಗೆ ಸರ್? ನೋಡಬೇಕು, ಈಗ ಪ್ರೊಸೀಜರ್ ನೋಡಿಕೊಂಡು ಐ ಕ್ಯಾನ್ ಕಾಮೆಂಟ್ ಇಟ್ ಲೇಟರ್. ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆಯ ಪ್ರಕಾರ ಒಮ್ಮೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರಿಗೆ ಖಾತೆ ಮಾಡ್ಕೊಂಡ್ರೆ ಅದರ ಸಂಪೂರ್ಣ ಮಾಲೀಕತ್ವ ಅವ್ರಿಗೆ ಇರುತ್ತೆ. ಸೊ ಅವರಿಂದ ವಾಪಸ್ ತೆಗೆದುಕೊಳ್ಳಿ. ಅದೇ ಈಗ ಅವರು ಸ್ವಇಚ್ಛೆಯಿಂದ ಕೊಡ್ತಿದಾರಲ್ಲ, ಅದನ್ನ ಕನ್ಸಿಡರ್ ಮಾಡಬೇಕು. ನಾನು ಚೆಕ್ ಮಾಡ್ಕೊಬೇಕು. ಇವ್ರ ಈಗ ಸಾಮಾನ್ಯವಾಗಿ ಅವರೇ ಮಾಲೀಕರಾಗಿರ್ತಾರೆ. ಈಗ ಮುಡಾಗೋದಕ್ಕೂ ಸಂಬಂಧ ಈಗ ಅವರೇ ಮಾಲೀಕರು, ಬಟ್ ಅವ್ರು ಕೊಟ್ಟಿದ್ದಾರೆ, ಸ್ವಇಚ್ಛೆಯಿಂದ ನಾವು ಬಿಟ್ಕೊಡ್ತಾ ಇದೀವಿ ಅಂತ. ವಿ ಹ್ಯಾವ್ ಟು ಚೆಕ್ ಇಟ್, ವೆರಿಫೈ ಇಟ್ ಅಂಡ್ ಕಮ್ ಬ್ಯಾಕ್. ಸರ್, ಈಗ ಲೋಕಾಯುಕ್ತರು ಮತ್ತೆ ಏನೋ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದು ಇಡಿ ಅವರು ಏನೋ ಡಾಕ್ಯುಮೆಂಟ್ಸ್ ಇಲ್ಲ, ಯಾರು ಏನು ಕೇಳಿಲ್ಲ. ಲೋಕಾಯುಕ್ತದವರು ಮಾತಾಡಿದ್ದಾರೆ, ಅವ್ರು ಏನು ಕೇಳ್ತಾರೆ ಅದು ಕೊಡ್ತೀವಿ. ಇಡಿಯಿಂದ ಆ ಕಡೆಯಿಂದ ನಮಗೇನು ಬಂದಿಲ್ಲ. ಲೋಕಾಯುಕ್ತ ಕೇಳಿದ್ದಾರೆ ಸರ್? ಲೋಕಾಯುಕ್ತದವರು ಅಲ್ಲ, ನಮಗೆ ಈ ಥರ ಸಹಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಅಷ್ಟೇ. ಸರಿ, ಜೊತೆಗೆ ಇವತ್ತು ಅವರು ತನಿಖೆಯನ್ನು ಚುರುಕು ಮಾಡಿದ್ದಾರೆ, ಜಾಗಕ್ಕೆ ಹೋಗಿ ಸರ್ವೆ ಹೌದು. ಮಾಡೋದು. ತಮ್ಮ ಇಲಾಖೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ದಾರೆ. ನೀವು ಟೀಮ್ನ ಕೊಟ್ಟಿದ್ದೀರಾ? ಅವ್ರು ಕೇಳಿದ್ದಾರೆ ಇವ್ರು ಬೇಕು ಅಂತ. ಯಾರ್ಯಾರು ಹೋಗಿದ್ದಾರೆ? ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು, ಟೌನ್ ಪ್ಲಾನಿಂಗ್ ಮೆಂಬರು ಅವರೆಲ್ಲ ಹೋಗಿದ್ದಾರೆ, ಸರ್ವೇಯರ್ಸ್. ಯಾವಾಗ ಅಪ್ಡೇಟ್ ಸಿಗ್ಬೋದು ಸರ್ ಇದ್ರ ಬಗ್ಗೆ, ಪತ್ರದ ಬಗ್ಗೆ? 1 or 2 days ಹೇಳ್ತೀನಿ. ಸಿಕ್ಕಿದ್ರೆ ಓಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ. ಓಕೆ.